ಹಲೋ ಸ್ನೇಹಿತರೆ, ಶ್ರಮಣಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. 2025 ಕನ್ಯಾ ರಾಶಿಯವರಿಗೆ ವರ್ಷ ಭವಿಷ್ಯ ತುಂಬ ಅದ್ಭುತವಾಗಿದೆ. ಈ ವರ್ಷ ನಿಮ್ಮ ಜೀವನದ ಅತ್ಯಂತ ಸುಖಕರವಾದ ವರ್ಷ. ಯಾಕಂದರೆ ಗುರುಗ್ರಹದ ಅನುಗ್ರಹದಿಂದ ಹಣಕಾಸಿನಲ್ಲಿ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಆರ್ಥಿಕ ಸ್ಥಿತಿಯಂತೂ ಉತ್ತಮವಾಗಿರುತ್ತೆ ಹಾಗೂ ಆದಾಯದ ಮೂಲಗಳು ಹೆಚ್ಚುತ್ತಲೇ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೂ ಅತ್ಯಂತ ಅದೃಷ್ಟದ ಸಮಯ. ಹಾಗಾದರೆ ಕನ್ಯಾ ರಾಶಿಯವರಿಗೆ 2025 ವರ್ಷದ ಗ್ರಹಬಲ ಹೇಗಿದೆ? ವ್ಯಾಪಾರ, ಉದ್ಯೋಗ, ಶೈಕ್ಷಣಿಕ, ಕೌಟುಂಬಿಕ, ಆರೋಗ್ಯ ಮತ್ತು ವೃತ್ತಿ ಜೀವನ ಹೇಗಿರಲಿದೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಶ್ರಮಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. 2025 ಜನವರಿಯಿಂದ ಡಿಸೆಂಬರ್ ತಿಂಗಳವರೆಗೆ ಕನ್ಯಾ ರಾಶಿಯವರ ವರ್ಷ ಭವಿಷ್ಯದಲ್ಲಿ ಹಲವಾರು ಶುಭ ಯೋಗಗಳು ಕೂಡಿವೆ. 2025 ಕನ್ಯಾ ರಾಶಿಯ ಗೋಚಾರ ಫಲದಲ್ಲಿ ಕೇತು ಗ್ರಹವು 12ನೇ ಮನೆಯಲ್ಲಿ, ರಾಹು ಗ್ರಹವು 6ನೇ ಮನೆಯಲ್ಲಿ, ಗುರು ಗ್ರಹವು 10ನೇ ಮನೆಯಲ್ಲಿ ಸ್ಥಿರವಾಗಿ ಇರುವುದರಿಂದ ಒಂದು ಅದ್ಭುತವಾಗಿರುವ ಜೀವನ ಕನ್ಯಾ ರಾಶಿಯವರದಾಗಿದೆ. ಆರ್ಥಿಕ ಜೀವನದ ವಿಷಯ ನೋಡೋದಾದರೆ ಹೊಸ ಮನೆಯನ್ನು ಖರೀದಿ ಮಾಡುವ ಯೋಗವಿದೆ ಮತ್ತು ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಧನಕಾರಕನಾಗಿ ಲಾಭಸ್ಥಾನದಲ್ಲಿ ಚಂದ್ರ, ಧನವನ್ನು ಕೊಡುವಂತಹ ಶುಕ್ರ ಗ್ರಹ, ಈ ಎರಡು ಗ್ರಹಗಳು ತಮ್ಮ ಮನೆಯನ್ನು ರಕ್ಷಣೆ ಮಾಡುವ ಗ್ರಹಗಳು. ಆದ್ದರಿಂದ ಶುಕ್ರ ಮತ್ತು ಚಂದ್ರ ಗ್ರಹಗಳಿಂದ ಭಾಗ್ಯಾಧಿಪತಿ ಯೋಗ, ಲಾಭಾಧಿಪತಿ ಯೋಗ, ಧನಾಧಿಪತಿ ಯೋಗ ಇರುವುದರಿಂದ 2025ರಲ್ಲಿ ಹಣಕಾಸಿನ ಸಮಸ್ಯೆಗಳು ಯಾವುದೂ ಇರುವುದಿಲ್ಲ. ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತದೆ. ಈ ಒಂದು ಯೋಗದಲ್ಲಿ ನಿಮಗೆ ನಿರೀಕ್ಷೆಗೂ ಮೀರಿದ ಧನಾಗಮನ ಉಂಟಾಗುತ್ತದೆ. ಜೊತೆಗೆ ಕನ್ಯಾ ರಾಶಿಯವರ ಮೇಲೆ ದೈವಾನುಗ್ರಹ ಸದಾ ಇರುವುದರಿಂದ ನಿಮಗೆ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ. ಜಮೀನಿನ ವಿಚಾರದಲ್ಲಿ ಲಾಭವನ್ನು ಕಾಣ್ತೀರಿ. ಅಂದರೆ ಜಮೀನು, ಸೈಟು, ಮನೆ ಖರೀದಿಯಲ್ಲಾಗಿರಬಹುದು ಅಥವಾ ಮಾರಾಟದಿಂದಾಗಿರಬಹುದು, ಲಾಭವನ್ನು ಕಾಣ್ತೀರಿ. ಕುಟುಂಬ ಜೀವನದ ಬಗ್ಗೆ ನೋಡೋದಾದರೆ ಜೀವನದಲ್ಲಿ ಆಗಾಗ ಏರುಪೇರು ಉಂಟಾದರೂ ಶುಭಯೋಗಗಳಿಂದ ನಿಮ್ಮ ಕೈಯಲ್ಲಿ ಸದಾ ಹಣ ಇರುತ್ತೆ. ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಮತ್ತು ಉದ್ಯೋಗ ಮಾಡುವವರಿಗೆ ಹೊಸ ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನು ಪಡಿತೀರ. ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಕಾಣ್ತೀರಿ. ಭವಿಷ್ಯದ ಬಗ್ಗೆ ನೋಡೋದಾದರೆ ಕೃಷಿ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ಅನುಕೂಲಕರವಾಗಿದೆ. ದಿನಗೂಲಿ ನೌಕರರಿಗೆ, ಹೋಟೆಲ್ನಲ್ಲಿ ಕೆಲಸ ಮಾಡುವವರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಧನಲಾಭವಾಗುತ್ತದೆ. ಈ ವರ್ಷ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಭಾಗ್ಯವೂ ಇದೆ. ಅಷ್ಟೇ ಅಲ್ಲದೆ ಕೋರ್ಟ್ ಕಚೇರಿಯಲ್ಲಿ ಯಾವುದಾದರೂ ವಿವಾದ ನಡೀತಾ ಇದ್ದರೆ ಅದು ನಿಮ್ಮ ಪರವಾಗಲಿದೆ. ಶಿಕ್ಷಣ ಕ್ಷೇತ್ರದ ವಿಷಯ ನೋಡೋದಾದರೆ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಸಂತೋಷದ ವಿಷಯ ಅಂದರೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣ್ತೀರಾ ಮತ್ತು ನಿಮ್ಮಲ್ಲಿ ಕಲಿಕೆ ಮೇಲಿನ ಆಸಕ್ತಿ, ಶ್ರದ್ಧೆ ಇನ್ನಷ್ಟು ಹೆಚ್ಚಲಿದೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವಿರಿ. ಗುರುಬಲದ ಯೋಗದಿಂದ ಶತ್ರುಗಳನ್ನು ಮಿತ್ರರನ್ನಾಗಿಸಿಕೊಳ್ಳುವ ಬುದ್ಧಿಶಕ್ತಿ ನಿಮಗಿದೆ. ಒಟ್ಟಿನಲ್ಲಿ 2025 ಕನ್ಯಾ ರಾಶಿಯವರಿಗೆ ಗುರುಬಲದ ಯೋಗ, ಹಂಸಯೋಗ ಹಾಗೆ ಗಜಕೇಸರಿ ಯೋಗ ಇರುವುದರಿಂದ ಸಂತೋಷಕರವಾದ, ಸುಖಕರವಾದ ಜೀವನ ನಡೆಸ್ತೀರಿ. ಹಾಗೆ ಧನಸ್ಸು ರಾಶಿ, ಮಕರ, ಕುಂಭ, ಸಿಂಹ ಮತ್ತು ತುಲಾ ರಾಶಿಯ ವರ್ಷ ಭವಿಷ್ಯದ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ಈ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಚೆಕ್ ಮಾಡಿ. ಈ ಒಂದು ವರ್ಷ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.